ಗುರುಗಳಿಗೆ ಒಬ್ಬ ಶಿಷ್ಯನಿದ್ದ. ಅವನು ತುಂಬಾ ಮಾತನಾಡುತ್ತಿದ್ದ. ಯಾವಾಗಲೂ ಇಲ್ಲ ಸಲ್ಲದ ವಿಷಯಗಳ ಬಗ್ಗೆ ಗೊಣಗುತ್ತಿದ್ದ. ಮನೆ ಮನೆಗೆ ಭಿಕ್ಷೆ ಬೇಡಲು ಹೋದಾಗಲೂ ಕೂಡ ಅಲ್ಲಿಯೂ ಸುಮ್ಮನಿರುತ್ತಿರಲಿಲ್ಲ. ಏನಾದರೂ ಒಂದು ಕತೆ ಕಟ್ಕೊಂಡು ಬರುತ್ತಿದ್ದ. ಅದನ್ನೆಲ್ಲ ಇನ್ನುಳಿದ ಶಿಷ್ಯರಿಗೆ ಹೇಳುತ್ತಿದ್ದ. ಒಬ್ಬನ ವಿಷಯ ಇನ್ನೊಬ್ಬನಿಗೆ ಚಾಡಿ ಹೇಳುವುದು ಇವನ ಒಂದು ಸ್ವಭಾವವಾಗಿತ್ತು. ಇತರರ ಮಧ್ಯೆ ಇದ್ದಾಗ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದ. ಗುರುಗಳ ಮುಂದೆ ತಾನೊಬ್ಬನೇ ಬುದ್ಧಿವಂತ ಮತ್ತು ಒಳ್ಳೆಯವನೆಂದು ನಟಿಸುತ್ತಿದ್ದ. ಒಂದು ದಿನ ಗುರುಗಳು ಎಲ್ಲಾ ಶಿಷ್ಯಂದರನ್ನು ಕರೆದು ಹೇಳುತ್ತಾರೆ, ಇವತ್ತಿನಿಂದ ನೀವು ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಅನುಸಾರ ನೀವು ಯಾವುದೇ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಬಹುದು. ಇದರಿಂದ ನಿಮ್ಮಲ್ಲಿ ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು 1 ತಿಂಗಳ ಸಂಕಲ್ಪವಾಗಿರುತ್ತದೆ. ಒಂದು ವೇಳೆ ನೀವು ತೆಗೆದುಕೊಂಡಿರುವ ಸಂಕಲ್ಪವು 1 ತಿಂಗಳ ಒಳಗೆ ಮುರಿದು ಹೋದರೆ ಯಥಾರೀತಿ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹಿಂತಿರುಗಬಹುದು. ಇದನ್ನೆಲ್ಲ ಕೇಳಿದ ಮೇಲೆ ಅಲ್ಲಿರುವ ಶಿಷ್ಯಂದರೆಲ್ಲರೂ ತಮ್ಮ ಶಕ್ತಿ ಸಾಮರ್ಥ್ಯದ ಅನುಸಾರ ಅವರ ಸಂಕಲ್ಪಗಳೆಲ್ಲವೂ ಗುರುಗಳಿಗೆ ವ್ಯಕ್ತಪಡಿಸುತ್ತಾರೆ. ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಹೇಳಿ ಗುರುಗಳು ಅಲ್ಲಿಂದ ತಮ್ಮ ಕುಟೀರಕ್ಕೆ ಹೊರಡುತ್ತಾರೆ. ಇದಾದ ಮೇಲೆ ಈ ಹೆಚ್ಚು ಮಾತನಾಡುವ ಶಿಷ್ಯನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ನಾನು ಎಲ್ಲದಕ್ಕೂ ವಿಭಿನ್ನವಾಗಿ ಹೆಚ್ಚಿನ ಸಾಮರ್ಥ್ಯವಾದದ್ದನ್ನ ಮಾಡಿ ತೋರಿಸಬೇಕು ಎಂದು ಹೇಳಿ ಗುರುಗಳ ಕುಟೀರಕ್ಕೆ ಹೋಗುತ್ತಾನೆ. ಗುರುಗಳೇ, ನಾನು ಸಣ್ಣ ಪುಟ್ಟ ಸಂಕಲ್ಪವನ್ನು ಮಾಡುವುದಕ್ಕಿಂತ ವಿಭಿನ್ನವಾದ ದೊಡ್ಡ ಸಂಕಲ್ಪವನ್ನು ಮಾಡಬೇಕೆಂದು ಬಯಸಿದ್ದೇನೆ. ದಯವಿಟ್ಟು ಅಂತಹ ಯಾವುದಾದರೂ ಒಂದು ದೊಡ್ಡ ಸಂಕಲ್ಪವಿದ್ದರೆ ಹೇಳಿ ಗುರುಗಳೇ. ಗುರುಗಳು ಮುಗುಳ್ನಗುತ್ತಾ ಹೇಳುತ್ತಾರೆ, ನಾನು ಕೊಟ್ಟಿರುವ ಸಂಕಲ್ಪವನ್ನು ನೀನು ಪೂರ್ಣಗೊಳಿಸಲು ಸಾಧ್ಯವಿದೆಯಾ? ಅದನ್ನು ನೀನು ಮಾಡಬಲ್ಲೆಯಾ? ನನಗನಿಸುತ್ತೆ ಅದನ್ನು ನೀನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಇದು ಅಷ್ಟೊಂದು ಸುಲಭವಾದ ಮಾತಲ್ಲ. ಅದಕ್ಕೆ ನೀನೇ ಯಾವುದಾದರೂ ಒಂದು ಸಂಕಲ್ಪವನ್ನು ತೆಗೆದುಕೋ. ಶಿಷ್ಯನು ಹೇಳುತ್ತಾನೆ, ಇಲ್ಲ ಗುರುಗಳೇ, ನೀವು ಯಾವುದೇ ಸಂಕಲ್ಪ ಕೊಡಿ, ಅದನ್ನು ನಾನು ತಪ್ಪದೇ ಪಾಲಿಸುತ್ತೇನೆ. ನೀವು ಕೊಟ್ಟಿರುವ ಸಂಕಲ್ಪವನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸುತ್ತೇನೆ. ಗುರುಗಳು ಹೇಳುತ್ತಾರೆ, ಸರಿ ಆಯ್ತು, ನೀನು 1 ತಿಂಗಳವರೆಗೆ ಮೌನವಾಗಿರಬೇಕು. ನೀನು ಯಾರ ಜೊತೆಯೂ ಒಂದು ಶಬ್ದವೂ ಕೂಡ ಮಾತನಾಡುವ ಹಾಗಿಲ್ಲ. ಇದು ನಾನು ನಿನಗೆ ಕೊಡುತ್ತಿರುವ ಸಂಕಲ್ಪ. ಕಥೆಯ ಮುಖ್ಯ ಭಾಗ ಶುರುವಾಗುವುದು ಇನ್ನು ಮುಂದೆ. ದಯವಿಟ್ಟು ಕಡೆತನಕ ಕೇಳಿ. ಇದನ್ನು ಕೇಳಿದ ಮೇಲೆ ಶಿಷ್ಯನು ಹೇಳುತ್ತಾನೆ, ಇದೂ ಒಂದು ಸಂಕಲ್ಪವೇ? ಇಷ್ಟು ಸುಲಭವಾದದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ಬೇರೆ ಯಾವುದಾದರೂ ಒಂದು ದೊಡ್ಡ ಸಂಕಲ್ಪವಿದ್ದರೆ ಕೊಡಿ ಗುರುಗಳೇ. ಗುರುಗಳು ಹೇಳುತ್ತಾರೆ, ಮೊದಲು ಈ ಸಂಕಲ್ಪವನ್ನು ಪೂರ್ಣ ಮಾಡಿ ಸಾಧಿಸಿ ತೋರಿಸು. ಮುಂದೆ ಯಾವತ್ತಾದರೂ ನಿನ್ನ ಯೋಗ್ಯತೆಗೆ ತಕ್ಕಂತೆ ಮತ್ತೊಂದು ಸಂಕಲ್ಪವನ್ನು ಕೊಡುತ್ತೇನೆ. ಇದನ್ನು ಹೇಳಿ ಗುರುಗಳು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಿಷ್ಯನು ಮೊದಲ ದಿನ ಇದು ಸುಲಭವಾದದ್ದು ಎಂದುಕೊಂಡು ಮಾತನಾಡದೆ ಹೇಗೋ ಮಾಡಿ ಆ ಒಂದು ದಿನ ಕಳೆಯುತ್ತಾನೆ. 2ನೆಯ ದಿನವೂ ಬೇರೆಯವರ ಜೊತೆಗೆ ಮಾತನಾಡಬೇಕು ಎಂಬ ಬಯಕೆ ಶುರುವಾಗುತ್ತದೆ. 3ನೆಯ ದಿವಸ ಮನಸ್ಸಿನಲ್ಲಿ ಏನೋ ಒಂದು ತರಹದ ತಳಮಳ, ಮಾತನಾಡಬೇಕು ಎಂಬ ಹಂಬಲ ಮತ್ತಷ್ಟು ಹೆಚ್ಚಾಗುತ್ತದೆ. 4ನೆಯ ದಿವಸ ಸುತ್ತಮುತ್ತ ಎಲ್ಲಾ ಶಿಷ್ಯಂದಿರು ಒಬ್ಬರನ್ನೊಬ್ಬರು ಮಾತನಾಡುತ್ತಿರುವುದನ್ನು ನೋಡಿ ಮನಸ್ಸಿನಲ್ಲಿ ಒಂದು ತರಹದ ಕಳವಳ ಶುರುವಾಗುತ್ತದೆ. ಅವರೊಟ್ಟಿಗೆ ಮಾತನಾಡಬೇಕು ಎಂದು ಮನಸ್ಸು ಹಾತೊರೆಯುತ್ತಿತ್ತು. ಸಂಕಲ್ಪದಿಂದ ಏನು ಮಾಡಬೇಕು ಎಂದು ತಿಳಿಯದೆ ದುಃಖಕ್ಕೆ ಒಳಗಾಗುತ್ತಾನೆ. ಹೀಗೆ ಒಂದಿಷ್ಟು ದಿನಗಳು ಕಳೆದಂತೆ ಮನಸ್ಸು ಮತ್ತಷ್ಟು ವಿಚಿತ್ರವಾಗುತ್ತದೆ. ತಲೆಭಾರ ಹೆಚ್ಚಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಊಟ ಸೇರುತ್ತಿಲ್ಲ. ಮನಸ್ಸಿನಲ್ಲಿ ಆತಂಕ, ಮಾತನಾಡಬೇಕು ಎಂಬ ಹಸಿವು ಮತ್ತಷ್ಟು ಹೆಚ್ಚಾಗುತ್ತದೆ. ಒಂದು ದಿವಸ ತಲೆ ಸಿಡದಂತಾಗಿ ಏನು ಮಾಡಬೇಕು ಎಂದು ಗೊತ್ತಾಗದೆ ಗುರುಗಳ ಬಳಿಗೆ ಹೋಗುತ್ತಾನೆ. ಒಂದು ಕಾಗದದ ಮೇಲೆ ಬರೆದು ಹೇಳುತ್ತಾನೆ, ಗುರುಗಳೇ, ನಾನು ಮಾತನಾಡಬೇಕು, ಸುಮ್ಮನಿರಲು ಸಾಧ್ಯವಿಲ್ಲ. ನಾನು ಮಾತನಾಡಬೇಕು. ಗಂಟಿಲು ಒಣಗೋಗಿದೆ, ಉಸಿರು ಕಟ್ತಾ ಇದೆ, ನನಗೆ ಹುಚ್ಚು ಹಿಡಿದಂತಾಗಿದೆ. ನಾನು ಏನು ಮಾಡಲಿ? ಸಂಕಲ್ಪ ಇಲ್ಲಿಗೆ ಬಿಟ್ಟು ಬಿಡೋಣ ಅನ್ನಿಸುತ್ತಿದೆ. ಗುರುಗಳು ಮತ್ತೆ ಮುಗುಳ್ನಗುತ್ತಾ ಹೇಳುತ್ತಾರೆ, ಯಾರು ತಮ್ಮ ಸಂಕಲ್ಪವನ್ನು ಪೂರ್ಣಗೊಳಿಸುತ್ತಾರೋ ಅವರಲ್ಲಿ ಒಂದು ಅಗಾಧವಾದ ಶಕ್ತಿ ಹುಟ್ಟುತ್ತದೆ. ಅದರಿಂದ ನಿನ್ನ ಜೀವನದಲ್ಲಿ ಮುಖ್ಯವಾದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಇದರಿಂದ ನೀನು ಸಮಾಜವನ್ನು ಸುಧಾರಿಸಬಹುದು. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನುವ ನಿರ್ಣಯ ನಿನ್ನ ಕೈಯಲ್ಲಿದೆ.
ಇನ್ನುಳಿದ ಅನೇಕ ಶಿಷ್ಯಂದಿರು ತಮ್ಮ ನಿರ್ಣಯವನ್ನು ಮುರಿದು ಮೊದಲಿನ ಸ್ಥಿತಿಗೆ ಮರಳಿದ್ದಾರೆ. ನೀನು ಕೂಡ ಅವರಂತೆ ಸಂಕಲ್ಪವನ್ನು ಇಲ್ಲಿಗೆ ಬಿಡಬಹುದು. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ, ಈ ಸಂಕಲ್ಪವನ್ನು ನಿನಗೆ ನಿಭಾಯಿಸಲು ಸಾಧ್ಯವಾಗದಿದ್ದರೆ ಇನ್ನುಳಿದ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ಎದುರಿಸಲು ಹೇಗೆ ಸಾಧ್ಯವಾಗುತ್ತದೆ? ಎಲ್ಲರಂತೆ ನೀನು ಕೂಡ ಅವರಲ್ಲಿ ಒಬ್ಬನಾಗುತ್ತೀಯ. ನಿನ್ನಲ್ಲಿರುವ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ಇದು ಒಂದು ಒಳ್ಳೆಯ ಅವಕಾಶ. ಈಗ ನಿರ್ಧಾರವು ಸಂಪೂರ್ಣ ನಿನ್ನ ಕೈಯಲ್ಲಿದೆ. ಈ ಮಾತುಗಳು ಶಿಷ್ಯನ ಮನಮುಟ್ಟಿದವು. ಇದನ್ನು ಕೇಳಿದ ಮೇಲೆ ಶಿಷ್ಯನು ಏನೂ ಹೇಳದೆ ಅಲ್ಲಿಂದ ತನ್ನ ಕುಟೀರಕ್ಕೆ ಹೋಗುತ್ತಾನೆ. ಕುಟೀರದ ಬಾಗಿಲು ಮುಚ್ಚಿ ಗುರುಗಳು ಹೇಳಿದ ಮಾತುಗಳೆಲ್ಲವೂ ಅವಲೋಕಿಸುತ್ತಾನೆ. ಮುಂದೆ ಮುಖ್ಯವಾದ ಕೆಲಸಗಳಿಗೆ ಮಾತ್ರ ಬಾಗಿಲು ತೆರೆದು ಹೊರಗಡೆ ಬರುತ್ತಿದ್ದ. ಇನ್ನುಳಿದ ಸಮಯದಲ್ಲಿ ಒಬ್ಬನೇ ಕುಟೀರದ ಒಳಗಡೆ ಕಾಲ ಕಳೆಯುತ್ತಿದ್ದ. ಹೀಗೆ 15 ದಿವಸಗಳು ಕಳೆದವು. ಇನ್ನುಳಿದ ಬಹುಪಾಲು ಶಿಷ್ಯಂದಿರೆಲ್ಲರೂ ತಮ್ಮ ಸಂಕಲ್ಪವನ್ನು ಮುರಿದು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಆದರೆ ಇವನು ಮಾತ್ರ ತನ್ನ ಸಂಕಲ್ಪವನ್ನು ಮುಂದುವರಿಸುತ್ತಿದ್ದ. ಸಂಕಲ್ಪ ಶುರುವಾದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಅವನು ಒಂದು ಶಬ್ದವೂ ಕೂಡ ಮಾತನಾಡಿಲ್ಲ. ಆಶ್ರಮದಲ್ಲೆಲ್ಲ ಅವನ ಬಗ್ಗೆಯೇ ಚರ್ಚೆ. ಅಷ್ಟೊಂದು ಮಾತನಾಡುವ ವ್ಯಕ್ತಿ ಅದು ಹೇಗೆ ಮೌನವಾಗಿದ್ದಾನೆ? 15 ದಿನಗಳ ನಂತರ ಮತ್ತೆ ಗುರುಗಳ ಬಳಿಗೆ ಹೋಗಿ ಕಾಗದದ ಮೇಲೆ ಬರೆದು ಹೇಳುತ್ತಾನೆ, ಗುರುಗಳೇ, ನಾನು ಹೊರಗಿನಿಂದ ಮಾತ್ರ ಮೌನವಾಗಿದ್ದೇನೆ, ಆದರೆ ಒಳಗಡೆ ಹಾಗಿಲ್ಲ. ನನ್ನೊಳಗೆ ಇರುವ ಅನೇಕ ತರದ ಕೂಗುಗಳು, ಧ್ವನಿಗಳು, ಶಬ್ದಗಳು ಕೇಳಿಸುತ್ತಿವೆ. ನನ್ನೊಳಗೆ ನಾನು ಮಾತನಾಡುತ್ತಿರುತ್ತೇನೆ. ನನ್ನ ಮನಸ್ಸಿನಲ್ಲಿ ನಾನಾ ತರದ ಪ್ರಶ್ನೆಗಳು ಹುಟ್ಟುತ್ತಿವೆ. ನಾನು ಹೊರಗಡೆ ಮೌನವಾಗಿದ್ದೇನೆ, ಆದರೆ ಒಳಗಡೆ ತುಂಬಾ ಮಾತನಾಡುತ್ತಿದ್ದೇನೆ. ಗುರುಗಳೇ, ಇದು ಒಂದು ಸರಿಯಾದ ಮಾರ್ಗವೇ? ಹೌದು, ಈಗ ನೀನು ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿರುವೆ. ಎಲ್ಲಿಯವರೆಗೆ ಜನರ ಈ ಧ್ವನಿಗಳು ನಿನ್ನ ಕಿವಿಗೆ ತಲುಪುತ್ತವೆಯೋ ಅಲ್ಲಿಯವರೆಗೆ ನಿನ್ನ ಮನಸ್ಸು ಮಾತನಾಡುತ್ತಲೇ ಇರುತ್ತದೆ. ಏಕೆಂದರೆ ನೀವು ಹೊರಗೆ ಮೌನವಾಗಿರಬಹುದು, ಆದರೆ ಒಳಗೆ ಮಾತನಾಡುವುದು ಅದರ ಅಭ್ಯಾಸ. ನಿಜವಾದ ಮೌನದ ಅರ್ಥ ನಿನ್ನೊಳಗೆ ಮಾತನಾಡುವ ಈ ಧ್ವನಿಗಳಿಂದ ಹೊರಬರಬೇಕು. ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ತನ್ನ ಕುಟೀರಕ್ಕೆ ಹೋಗುತ್ತಾನೆ. ಮರುದಿನ ಬೆಳಗ್ಗೆ ಮುಂಜಾನೆಯ ನಸುಕಿನ ಸಮಯ ಕಾಡಿಗೆ ಹೋಗುತ್ತಾನೆ. ಹಲವು ದಿನಗಳೇ ಕಳೆದವು. 1 ತಿಂಗಳ ಸಂಕಲ್ಪದ ಸಮಯವೂ ಮುಗಿದಿತ್ತು. ಆಶ್ರಮದಲ್ಲಿರುವವರು ಆತನನ್ನು ಹುಡುಕಲು ಹಲವು ಪ್ರಯತ್ನಗಳನ್ನು ಮಾಡಿದರೂ ಎಲ್ಲಿಯೂ ಕಾಣಲಿಲ್ಲ. ಒಂದಿಷ್ಟು ಜನ ಮಾತನಾಡಿಕೊಳ್ಳುತ್ತಿದ್ದರು, ಅವನನ್ನು ಕಾಡು ಪ್ರಾಣಿಗಳು ತಿಂದಿರಬಹುದೇ ಎಂದು. ಒಂದು ದಿನ ಆಶ್ರಮದ ಮತ್ತೊಬ್ಬ ಶಿಷ್ಯ ಗುರುಗಳಿಗೆ ಬಂದು ಕೇಳುತ್ತಾನೆ, ನಮ್ಮ ಮಾತುಗಾರ ಅಣ್ಣನಿಗೆ ಏನಾಗಿರಬಹುದು? ಇನ್ನು ಯಾಕೆ ಕಾಡಿನಿಂದ ವಾಪಸ್ ಆಗಿಲ್ಲ? ಅವನನ್ನು ಪ್ರಾಣಿಗಳು ಏನಾದರೂ ತಿಂದಿರಬಹುದೇ ಗುರುಗಳೇ? ಗುರುಗಳು ಹೇಳುತ್ತಾರೆ, ಪ್ರಾಣಿಗಳು ಅವನನ್ನು ಬೇಟೆ ಆಡಿರಬಹುದು, ಆದರೆ ಅವನು ವಾಪಸ್ ಆಗದಿರುವುದಕ್ಕೆ ಇನ್ನೊಂದು ಮುಖ್ಯ ಕಾರಣವಿದೆ. ಬಹುಶಃ ಅವನು ಯಾವ ಕಾರಣಕ್ಕೆ ಕಾಡಿಗೆ ಹೋಗಿದ್ದಾನೆ ಅದು ಅವನು ಪಡೆದುಕೊಂಡಿರಬಹುದು. ಆಗ ಶಿಷ್ಯ ಕೇಳಿದ, ಗುರುದೇವ್, ಅತಿಯಾಗಿ ಮಾತನಾಡುವುದು ಹಾನಿಕಾರಕವೇ? ಅದರಿಂದ ಏನಾಗುತ್ತೆ? ಗುರುಗಳು ಹೇಳುತ್ತಾರೆ, ಮಾನವನ ಬದುಕಿನಲ್ಲಿ ಇರುವ ಅನೇಕ ದುಃಖಗಳಲ್ಲಿ ಇದೂ ಒಂದು ಕಾರಣ. ಅವನು ಯಾವತ್ತೂ ಸುಮ್ಮನಿರುವುದಿಲ್ಲ. ಇಲ್ಲ ಸಲ್ಲದ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳುತ್ತಾನೆ. ಇದು ತುಂಬಾ ಮುಖ್ಯವಾದದ್ದು. ನೆನಪಿನಲ್ಲಿಟ್ಟುಕೊಳ್ಳಿ, ನಮ್ಮ ಜೀವನದಲ್ಲಿ ಬರುವ ಅರ್ಧಕ್ಕಿಂತ ಹೆಚ್ಚು ಸಮಸ್ಯೆಗಳು ಈ ಮಾತಿನಿಂದಾಗಿಯೇ ಬಂದಿರುತ್ತವೆ. ಯಾರೂ ಸುಮ್ಮನಿರಲು ಇಷ್ಟಪಡುವುದಿಲ್ಲ. ತಮಗೆ ಗೊತ್ತಿರುವ ವಿಷಯಗಳು ಬೇರೆಯವರಿಗೆ ಹೇಳಲು ಬಯಸುತ್ತಾರೆ. ಅದರಿಂದ ಅವರು ಬುದ್ಧಿವಂತರು ಮತ್ತು ನಾವು ಹೇಳುವುದೇ ಸತ್ಯ ಅನ್ನುವುದನ್ನ ವ್ಯಕ್ತಪಡಿಸುತ್ತಾರೆ. ಇದೇ ತರ ಜೀವನವಿಡೀ ನಾನು ಸರಿ ನೀನು ತಪ್ಪು ಅನ್ನುವುದನ್ನ ವಾದಿಸುತ್ತಾ ಇದರಲ್ಲಿಯೇ ಕಾಲ ಕಳೆಯುತ್ತಾರೆ. ಬರೀ ಮಾತಿನಿಂದ ಏನೂ ಪ್ರಯೋಜನವಿಲ್ಲ. ನಮ್ಮ ಅಮೂಲ್ಯವಾದ ಕ್ಷಣಗಳು ಈ ತರದ ಕೆಲಸಕ್ಕೆ ಬಾರದ ವಿಷಯಗಳಲ್ಲಿ ಕಳೆಯುತ್ತಿದ್ದೇವೆ. ಇದರಿಂದ ನಾವು ಏನು ಅನುಭವಿಸಲು ಸಾಧ್ಯ? ಈ ಮಾತಿನಿಂದಾಗಿ ನಿಜವಾದ ಸಂತೋಷ, ಆನಂದ ಯಾವುದರಲ್ಲಿ ಇದೆ ಅನ್ನೋದನ್ನ ತಿಳಿದುಕೊಳ್ಳಲು ಮರೆತು ಬಿಟ್ಟಿದ್ದೇವೆ. ಶಿಷ್ಯನು ಗುರುಗಳಿಗೆ ಕೇಳುತ್ತಾನೆ, ಹಾಗಾದರೆ ಇದಕ್ಕೆ ಏನು ಪರಿಹಾರ? ಇದಕ್ಕೆಲ್ಲ ಏಕೈಕ ಮಾರ್ಗವೆಂದರೆ ನಮ್ಮೊಳಗಿರುವ ಆಲೋಚನೆಗಳನ್ನು ಒಳಗಿಳಿದು ನೋಡುವುದು, ನಮ್ಮ ಪೂರ್ಣ ಅರಿವಿನಿಂದ ಅದನ್ನು ಅರ್ಥ ಮಾಡಿಕೊಳ್ಳುವುದು. ಮೌನವಾಗಿದ್ದು ನಮ್ಮ ಎಲ್ಲಾ ಮಾನಸಿಕ ಸಮಸ್ಯೆಗಳಿಗೆ ಏನು ಕಾರಣ ಅನ್ನುವುದನ್ನ ನಾವು ಅರಿತುಕೊಳ್ಳಬೇಕು. ಪೂರ್ಣ ಅರಿವಿನಿಂದ ಕೆಲಸ ಮಾಡುವುದು ಮತ್ತು ಒಂದೊಂದು ಶಬ್ದಗಳು ಅವಲೋಕಿಸಿ ಮಾತನಾಡಬೇಕು. ಗುರುಗಳಿಂದ ಉತ್ತರ ಪಡೆದುಕೊಂಡು ಶಿಷ್ಯನು ಅಲ್ಲಿಂದ ಹೊರಡುತ್ತಾನೆ. ಶಿಷ್ಯನು ಕಾಡಿಗೆ ಹೊರಟು ಹೋಗಿ 3 ತಿಂಗಳು ಕಳೆದವು. ಇಲ್ಲಿಯವರೆಗೂ ಅವನ ಬಗ್ಗೆ ಯಾವುದೂ ಸುಳಿವಿಲ್ಲ. ಆಶ್ರಮದಲ್ಲಿರುವ ಗುರು ಶಿಷ್ಯರು ಅವನ ಬರುವಿಕೆಗೆ ಕಾಯುತ್ತಿದ್ದರು. ಒಂದು ದಿನ ಕಾಡಿಗೆ ಹೋದ ಶಿಷ್ಯನು ಆಶ್ರಮಕ್ಕೆ ಬರುತ್ತಾನೆ.
ಅಲ್ಲಿರುವವರೆಲ್ಲರೂ ಅವನನ್ನೇ ನೋಡುತ್ತಿದ್ದರು. ಅವನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಕಾಣಿಸುತ್ತಿತ್ತು. ಶಾಂತವಾದ ಮನಸ್ಸು, ಕಣ್ಣುಗಳಲ್ಲಿ ಮಹಾನ್ ಕಾಂತಿ. ಗೆಳೆಯರೆಲ್ಲರೂ ಎಲ್ಲಾ ಕಡೆಯಿಂದ ಅವನನ್ನು ಸುತ್ತುವರೆದು ಮಾತನಾಡಲು ಪ್ರಾರಂಭಿಸಿದರು. ಈಗ ಅವನು ಮಾತನಾಡುವ ಪ್ರತಿಯೊಂದು ಶಬ್ದವು ಮೃದು ಮತ್ತು ಸ್ಪಷ್ಟವಾಗಿದ್ದವು. ಒಂದಿಷ್ಟು ಸಮಯ ಗೆಳೆಯರೊಂದಿಗೆ ಮಾತನಾಡಿ ಅಲ್ಲಿಂದ ಗುರುಗಳ ಬಳಿಗೆ ಹೋಗುತ್ತಾನೆ. ಗುರುಗಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಾ, ಗುರುಗಳೇ, ನಾನು ಇನ್ನೂ ಮೌನವಾಗಿದ್ದೇನೆಯೇ? ನನ್ನ ಸಂಕಲ್ಪ ಇನ್ನೂ ಮುಂದುವರೆದಿದೆಯೇ? ಗುರುಗಳು ಅವನ ಕಣ್ಣುಗಳನ್ನೇ ನೋಡುತ್ತಾ ಅವನ ಶಾಂತವಾದ ಮನಸ್ಸನ್ನು ನೋಡಿ ಹೇಳುತ್ತಾರೆ, ಹೌದು, ನೀನು ಮೌನವಾಗಿದ್ದೀಯಾ. ನಿನ್ನ ಸಂಕಲ್ಪ ಇನ್ನೂ ಮುಂದುವರೆದಿದೆ. ಗುರುಗಳೇ, ನಾನು ಆಶ್ರಮದಿಂದ ಕಾಡಿಗೆ ಹೊರಡುವಾಗ ಬಾಯಿ ಮುಚ್ಚಿ ಸುಮ್ಮನಿದ್ದೆ. ಆದರೆ ನನ್ನೊಳಗೆ ಹಲವು ಧ್ವನಿಗಳು, ಮನದಲ್ಲಿ ಹಲವು ಪ್ರಶ್ನೆಗಳು ಎದ್ದೇಳುತ್ತಿದ್ದವು. ಎಷ್ಟೇ ಪ್ರಯತ್ನಿಸಿದರೂ ಅವು ನನ್ನನ್ನು ಕಾಡುತ್ತಿದ್ದವು. ನನ್ನ ಮನಸ್ಸಿನ ಚಂಚಲತೆಯು ಕಡಿಮೆಯಾಗಿ ನನಗೆ ಶಾಂತಿ ಸಿಗಬಹುದು ಎಂದು ನಾನು ಕಾಡಿಗೆ ಹೋದೆ. ವಿಚಿತ್ರವೆಂದರೆ, ನಾನು ಹೆಚ್ಚು ಏಕಾಂತಕ್ಕೆ ಹೋದಷ್ಟು ನನ್ನೊಳಗಿನ ಧ್ವನಿ ಮತ್ತಷ್ಟು ಜೋರಾಯಿತು. ಹಳೆಯ ನೆನಪುಗಳೆಲ್ಲವೂ ಸಮುದ್ರದ ಅಲೆಗಳಂತೆ ಮರುಕಳಿಸಿ ಬರುತ್ತಿದ್ದವು. ಶಾಂತವಾಗಿ ಅವುಗಳನ್ನೆಲ್ಲ ಅವಲೋಕಿಸಿದಾಗ ಕ್ರಮೇಣ ನನಗೆ ಅರ್ಥವಾಯಿತು ನಾನು ಎಷ್ಟು ತಪ್ಪು ಮಾಡಿದ್ದೇನೆ ಎಂದು. ನನ್ನ ಕುಟುಂಬದವರ ಜೊತೆಗೆ ಮಾತಿಗೆ ಇಳಿದು ಜಗಳವಾಡಿದ್ದು, ಸ್ನೇಹಿತರೊಟ್ಟಿಗೆ ಇದ್ದಾಗ ನಾನೇ ಸರಿ ಎಂದು ವಾದ ಮಾಡುತ್ತಿದ್ದು, ಆಶ್ರಮದ ಶಿಷ್ಯರ ಒಬ್ಬರ ಮಾತು ಇನ್ನೊಬ್ಬರಿಗೆ ಚಾಡಿ ಹೇಳಿದ್ದು ಮತ್ತು ಅವರನ್ನು ಗೇಲಿ ಮಾಡಿದ್ದು, ನಾನೇ ಬುದ್ಧಿವಂತ ಎಂದು ವಾದಿಸಿದ್ದು. ಆದರೆ ಆ ದಿನ ನಾನು ಎಷ್ಟು ತಪ್ಪು ಮಾಡುತ್ತಿದ್ದೆ ಎಂದು ನನಗೆ ಮೊದಲ ಬಾರಿಗೆ ಅರ್ಥವಾಯಿತು. ಪ್ರತಿದಿನ ಆ ಧ್ವನಿಗಳು ಮತ್ತು ದೂರುಗಳು ನನ್ನೊಳಗೆ ನಡೆಯುತ್ತಲೇ ಇದ್ದವು. ಆದರೆ ಕ್ರಮೇಣ ಒಂದು ದಿನ ಆ ದಟ್ಟ ಕಾಡಿನಲ್ಲಿ ನನ್ನೊಳಗಿಂದ ಶಬ್ದಗಳೆಲ್ಲವೂ ಮಾಯವಾದವು. ಈಗ ನಾನು ಒಳಗಿನಿಂದ ಮೌನವಾಗಿದ್ದೇನೆ. ಹೊರಗಿನಿಂದ ಮಾತನಾಡಲು ಯಾರೂ ಇಲ್ಲ. ಈಗ ನನ್ನೊಳಗೆ ಯಾವುದೇ ಧ್ವನಿಗಳಿಲ್ಲ. ಮೌನದ ನಿಜವಾದ ಅರ್ಥವನ್ನು ನಾನು ಮೊದಲ ಬಾರಿಗೆ ಪಡೆದುಕೊಂಡೆ. ನನ್ನ ಸುತ್ತಮುತ್ತಲೂ ಪ್ರಶಾಂತವಾದ ವಾತಾವರಣ. ನಾನು ಎಲ್ಲಾ ಶಬ್ದಗಳನ್ನು ಸ್ಪಷ್ಟವಾಗಿ ಕೇಳುತ್ತಿದ್ದೆ. ಗಾಳಿಯ ಶಬ್ದ, ಪಕ್ಷಿಗಳ ಧ್ವನಿ, ಚಿಲಿಪಿಲಿ ಸದ್ದು, ಹರಿಯುವ ನೀರಿನ ಸದ್ದು, ಈ ಎಲ್ಲಾ ಶಬ್ದಗಳನ್ನು ನಾನು ಮೊದಲ ಬಾರಿಗೆ ಪೂರ್ಣ ಪ್ರಜ್ಞೆಯಿಂದ ಕೇಳಿದೆ. ಹಿಂದೆಂದೂ ಇಂಥ ಶಾಂತಿಯ ಅನುಭವ ಆಗಿರಲಿಲ್ಲ. ಮೊದಲ ಬಾರಿಗೆ ನಾನು ಒಂದು ಇಂಥ ಅದ್ಭುತವಾದ ಶಾಂತಿಯ ಅನುಭವವನ್ನು ಆನಂದಿಸುತ್ತಿದ್ದೇನೆ. ಉನ್ಮಾದದಿಂದ ಅಯ್ಯೋ ದೇವರೇ, ಇದು ಯಾವ ರೀತಿಯ ಶಾಂತಿ ಎಂದು ಕೂಗಿದೆ. ಆದರೆ ನನ್ನ ಕೂಗಾಟದ ನಂತರವೂ ಶಾಂತಿ ಕದಡಲಿಲ್ಲ. ಎಲ್ಲವೂ ಮೊದಲಿನಂತೆಯೇ ಶಾಂತವಾಗಿತ್ತು. ಗುರುಗಳೇ, ನಾನು ಕಾಡಿನಿಂದ ಬಂದ ಮೇಲೆ ನನ್ನ ಸ್ನೇಹಿತರೊಟ್ಟಿಗೆ ಮಾತನಾಡುತ್ತಿದ್ದೇನೆ. ನಿಮ್ಮೊಂದಿಗೂ ಕೂಡ ನಾನು ಮಾತನಾಡುತ್ತಿದ್ದೇನೆ, ನಡೆಯುತ್ತಿದ್ದೇನೆ, ಎಲ್ಲವನ್ನೂ ನೋಡುತ್ತಿದ್ದೇನೆ, ಜನಸಂದಣಿಯಲ್ಲಿದ್ದೇನೆ. ಆದರೆ ನಾನು ಸಂಪೂರ್ಣವಾಗಿ ನನ್ನೊಳಗೆ ಇದ್ದೇನೆ, ಒಳಗಿನಿಂದ ಮೌನವಾಗಿದ್ದೇನೆ. ಗುರುಗಳು ಹೇಳುತ್ತಾರೆ, ನಾವು ಎಷ್ಟು ಹೊರಗಡೆ ಮಾತನಾಡುತ್ತೇವೆಯೋ ಅಷ್ಟು ನಮ್ಮೊಳಗೆ ಅಶಾಂತಿ ತುಂಬಿರುತ್ತದೆ. ನಮ್ಮ ಜೀವನದಲ್ಲಿ ಬರುವ ಬಹುಪಾಲು ದುಃಖಗಳು ಈ ಮಾತಿನಿಂದೇ ಆಗಿರುತ್ತವೆ. ನಾವು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತೇವೆ. ನಾವು ಇನ್ನೊಬ್ಬ ವ್ಯಕ್ತಿಯ ಮಾತನ್ನು ಕೇಳಲು ಬಯಸುವುದಿಲ್ಲ. ಬದಲಿಗೆ ಅವರ ಬಾಯಿ ಮುಚ್ಚಿಸಲು ಪ್ರಯತ್ನಿಸುತ್ತೇವೆ. ನಾನು ಯಾರು, ನಾನು ಏನು ಮಾಡಬಲ್ಲೆ ಎಂಬುದನ್ನು ಬೇರೆಯವರಿಗೆ ಅರ್ಥ ಮಾಡಿಸಲು ಬಯಸುತ್ತೇವೆ. ಇದೆಲ್ಲ ನಮ್ಮ ಜೀವನದ ಉದ್ದೇಶವಾಗಿ ಬಿಟ್ಟಿದೆ. ನಮ್ಮಲ್ಲಿರುವ ಎಲ್ಲಾ ಶಕ್ತಿಯು ಈ ಬೇಡದ ವಿಷಯಗಳಿಗೆ ವ್ಯರ್ಥ ಮಾಡುತ್ತಿದ್ದೇವೆ. ನಾವು ಅಗತ್ಯವಿದ್ದಷ್ಟು ಮಾತ್ರ ಮಾತನಾಡಬೇಕು. ಈ ಮಾತುಗಳು ನಮ್ಮ ಆಂತರಿಕ ಆತ್ಮಕ್ಕೆ ಮರಳಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಏಕೆಂದರೆ ಅವು ನಮ್ಮನ್ನು ಹೊರಗಿನ ಪ್ರಪಂಚಕ್ಕೆ ಎಳೆಯುತ್ತಲೇ ಇರುತ್ತವೆ. ಯಾವುದೇ ಜಗಳ, ಗಲಾಟೆ ತೆಗೆದುಕೊಳ್ಳಿ, ಅದು ಮಾತಿನಿಂದ ಶುರುವಾಗಿರುತ್ತದೆ. ನಾವು ಎಷ್ಟು ಹೆಚ್ಚು ಮಾತನಾಡುತ್ತೇವೆಯೋ ಅಷ್ಟು ತೊಂದರೆಗಳಿಗೆ ಈಡಾಗುತ್ತೇವೆ. ಅದಕ್ಕೆ ನಮ್ಮ ಸಮಾಜದ ಜ್ಞಾನಿಗಳು, ಮಹಾನ್ ವ್ಯಕ್ತಿಗಳು, ಹೆಚ್ಚು ಸಾಧನೆ ಮಾಡಿರುವ ಗಣ್ಯ ವ್ಯಕ್ತಿಗಳು, ಅವರು ಯಾವಾಗಲೂ ಏಕಾಂತದಲ್ಲಿರಲು ಇಷ್ಟಪಡುತ್ತಾರೆ. ನಮ್ಮಲ್ಲಿರುವ ಅಗಾಧ ಶಕ್ತಿಯನ್ನು ಬೇಡದ ಮಾತುಗಳಿಗೆ ವ್ಯರ್ಥ ಮಾಡಬೇಡಿ. ಈ ಸಮಾಜ ಮತ್ತು ಸಂಸಾರವನ್ನು ಗೆಲ್ಲಲು ನಮ್ಮೊಳಗೆ ನಾವು ಇಳಿದು ನೋಡಬೇಕು. ಇವತ್ತಿನಿಂದ ಒಂದು ಸಂಕಲ್ಪ ತೆಗೆದುಕೊಳ್ಳಿ. ಪ್ರತಿನಿತ್ಯ ಮೌನದ ಅಭ್ಯಾಸ ಮಾಡಿ ಮತ್ತು ಪರಮ ಶಾಂತಿಯನ್ನು ಪಡೆದುಕೊಳ್ಳಿ. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.